ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಧ್ಯ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಶ್ರೀ ತಿಪ್ಪೇರುದ್ರಸ್ವಾಮಿಯ ವಾರ್ಷಿಕ ಜಾತ್ರೆ ಮಾರ್ಚ್ 6ರಂದು ನಡೆಯಲಿದ್ದು, ಸೋಮವಾರ ದೊಡ್ಡ ರಥಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡಲಾಯಿತು. ಜಾತ್ರೆಗೆ ಇನ್ನು 5 ದಿನಗಳು ಬಾಕಿ ಇರುವ ಕಾರಣ ರಥಕ್ಕೆ ಕಳಶವನ್ನ ಪ್ರತಿಷ್ಠಾಪಿಸಲಾಗುತ್ತದೆ. ನಾಯಕನಹಟ್ಟಿ ಗ್ರಾಮದ ಬಾಬುದಾರರು ಕಳಸವನ್ನ ಪಟ್ಟಣದ ಒಳಮಠದಿಂದ ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ಅನುಸರಿಸಿ ಪೂಜೆ ಮಾಡಿಕೊಂಡು ಮೆರವಣಿಗೆಯ ಮೂಲಕ ದೊಡ್ಡ ರಥದ ಬಳಿ ತಂದರು. ನಂತರ ಕಂಬಳಿಯ ಗದ್ದಿಗೆ ಮೇಲಿಟ್ಟು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಸುಮಾರು 45 ಕೆಜಿ ತೂಕದ ನೂತನ ಕಳಸವನ್ನ ಹಗ್ಗದ ಸಹಾಯದಿಂದ ರಥದ ಮೇಲಕ್ಕೆ ಎಳೆದು ಪ್ರತಿಷ್ಠಾಪಿಸಲಾಯಿತು. ಇದೇ ವೇಳೆ ನೂರಾರು ಭಕ್ತರು, ಮಹಿಳೆಯರು ತಿಪ್ಪೇರುದ್ರಸ್ವಾಮಿಗೆ ಜಯಘೋಷಗಳನ್ನು ಕೂಗಿದ್ರು. ಈ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ರಥಕ್ಕೆ ವಿವಿಧ ಬಣ್ಣಗಳ ಬಾವುಟಗಳನ್ನು ಜೋಡಿಸುವ ಕೆಲಸವೂ ಕೂಡ ಮಾಡಲಾಯಿತು. ಕಳಸ ಕಾರ್ಯ ಮಾಡಲಾಗುತ್ತದೆ ಹಾಗೂ ಈ ಆಚರಣೆಯ ಮೂಲಕ ಗ್ರಾಮದ ಪ್ರತಿಯೊಂದು ಬಾಬುದಾರರು, ಸಮುದಾಯದ ದೈವಸ್ಥರು, ಗ್ರಾಮಸ್ಥರಿಗೆ ಅಧಿಕೃತವಾದ ಆಹ್ವಾನ ನೀಡಲಾಗುತ್ತೆ. ಪಟ್ಟಣ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಮಹಂತಣ್ಣ, ನಾಮನಿರ್ದೇಶನ ಸದಸ್ಯ ಓಬಳೇಶ್, ಗ್ರಾಮಸ್ಥರಾದ ಎಂವೈಟಿ ಸ್ವಾಮಿ, ದಳವಾಯಿ ತಿಪ್ಪೇಸ್ವಾಮಿ, ತಿಪ್ಪೇರುದ್ರಪ್ಪ, ಗಿರಿಯಜ್ಜ ತಿಪ್ಪೇಸ್ವಾಮಿ, ನಟರಾಜ್, ದೊರೆ ತಿಪ್ಪೇಸ್ವಾಮಿ, ಕಾಕಸೂರಯ್ಯ, ಉಮೇಶ್, ವಿಜಯ್ ಕುಮಾರ್, ನಾರಾಯಣಾಚಾರ್ಯ ಸ್ವಾಮಿ ಭಂಡಾರಿ ಸೇರಿದಂತೆ ವಿವಿಧ ಹಳ್ಳಿಯ ನೂರಾರು ಭಕ್ತರು ಹಾಜರಿದ್ದರು.